ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಜ್ವರ ಬರುವಂತದ್ದು ಸಾಮಾನ್ಯ. ಅಂತ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನಾವು ಹಲವಾರು ಔಷಧಿಗಳ ಮೊರೆ ಹೋಗ್ತಾ ಇರ್ತೇವೆ. ಅದಕ್ಕೆ ಮನೆಯಲ್ಲೇ ಇರುವಂತಹ ಒಂದು ದಿವ್ಯ ಔಷಧಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂತಹ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ಹೌದು, ಪಪ್ಪಾಯಿಯ ಎಲೆಗಳು. ನಿಮ್ಗೆಲ್ಲ ಗೊತ್ತು, ಡೆಂಗ್ಯೂ ರೋಗ ಬಂದಾಗ ಅಥವಾ ಡೆಂಗ್ಯೂ ಜ್ವರ ಬಂದಾಗ ಪಪ್ಪಾಯಿ ಎಲೆಗಳ ರಸವನ್ನ ಕುಡಿಲಿಕ್ಕೆ ಹೇಳ್ತಾರೆ ಅಂತ ಹೇಳುವಂಥದ್ದು. ಅದರ ಜೊತೆಗೆ ನೀವು ಬೇರೆ ಬೇರೆ ಜ್ವರಗಳಲ್ಲೂ ಕೂಡ ಈ ಪಪ್ಪಾಯಿ ಎಲೆಗಳನ್ನ ಅಥವಾ ಅದರ ರಸವನ್ನ ಸೇವಿಸಬಹುದು. ಪ್ಲೇಟ್ಲೆಟ್ ಕೌಂಟ್ಸ್ ಅನ್ನ ಹೆಚ್ಚು ಮಾಡುವಂತಹ ಒಂದು ಗುಣ ಈ ಪಪ್ಪಾಯಿ ಎಲೆಗಳಲ್ಲಿ ಅಥವಾ ಅದರ ರಸದಲ್ಲಿ ಇರ್ತದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಪ್ಲೇಟ್ಲೆಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾವುದೇ ರೀತಿಯ ಜ್ವರ ಆಗಿರ್ಬೋದು, ನೀವು ಖಂಡಿತವಾಗಿ ಈ ಒಂದು ಪಪ್ಪಾಯಿ ಎಲೆಗಳ ರಸವನ್ನ ಸೇವಿಸಬಹುದು. ಹೇಗೆ? ಒಂದು ದಿನಕ್ಕೆ 10 ರಿಂದ 15 ಮಿಲಿಯಷ್ಟು ಪಪ್ಪಾಯಿ ಎಲೆ ರಸವನ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಸೇವಿಸಬೇಕು. ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ. ಒಂದು 10 ರಿಂದ 15 ದಿನಗಳ ಕಾಲ ನೀವು ಇದನ್ನ ಸೇವಿಸಿ. ನಿಮಗೆ ಡೆಂಗ್ಯೂ ಜ್ವರ ಇದ್ದಾಗ ಸೇವಿಸಬೇಕು ಅಂತಿಲ್ಲ. ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೂ ಕೂಡ 10 ರಿಂದ 15 ದಿನಗಳ ಕಾಲ ಇದನ್ನ ಸೇವಿಸಬಹುದು. ಆ ಸೀಸನ್ ಪೂರ್ತಿ ನೀವು ಆರಾಮಾಗಿರ್ಬಹುದು. ಈ ಒಂದು ಪ್ರಯತ್ನವನ್ನ ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.